ವರ್ಷಗಳ ಹಿಂದೆ ಒಂದು ವಿಚಿತ್ರ ಆವರಿಸಿತು. ಅಂತಹ ವಿಚಿತ್ರದಿಂದ ಹಲವಾರು ಜನರು ಸಾವನ್ನಪ್ಪಿದ್ರು. ಈ ಗ್ರಾಮದಲ್ಲಿ ಸೃಷ್ಟಿಯಾದಂತಹ ವಿಚಿತ್ರಕ್ಕೆ ಹೆದರಿ ಕೆಲವರು ಮನೆಗಳನ್ನ ಬಿಟ್ಟು ಮನೆಯಾಚೆ ಜೀವನ ಸಾಗಿಸಲು ಆರಂಭಿಸಿದ್ರು. ಕೆಲವರು ಇಲ್ಲಿನ ವಿಚಿತ್ರಕ್ಕೆ ಹೆದರಿ ಗ್ರಾಮವನ್ನೇ ಬಿಟ್ರು. ಅಸಲಿಗೆ ಈ ಗ್ರಾಮಕ್ಕೆ ಆವರಿಸಿದ ವಿಚಿತ್ರವಾದರೂ ಏನು? ಇಲ್ಲಿ ಜನರು ಸಾವನ್ನಪ್ಪಿದಾದ್ರೂ ಏತಕ್ಕೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಮಹಾಮಾರಿ ಕಾಲರಾ. ಅಂತಹ ಮಹಾಮಾರಿ ಕಾಲರಾ ಗ್ರಾಮವನ್ನ ಆವರಿಸಿದ ನಂತರ ವಯಸ್ಸಿನ ಇತಿಮಿತಿ ಇಲ್ಲದೆ ಜನರು ಸಾವನ್ನಪ್ಪಿದರು. ಕಾಲರಾ ಬರ್ತಾ ಇತ್ತು. ನಮ್ಮ ತಾತ ತೀರ್ಕೊಂಡ್ರು. ನಮ್ಮ ತಂದೆಗೆ ಮೂರು ತಿಂಗಳು ವಯಸ್ಸು. ಇವರ ಅಜ್ಜಿಯವರ ಪ್ರಕಾರ ತಾತನವರು ತಮ್ಮ 30ನೇ ವರ್ಷದಲ್ಲಿ ಕಾಲರಾದಿಂದ ಸಾವನ್ನಪ್ಪಿದ್ರು. ವೈದ್ಯಕೀಯ ಸೌಲಭ್ಯಗಳು ಅಷ್ಟಾಗಿ ಇಲ್ಲದ ಆ ಸಮಯದಲ್ಲಿ ಕಾಲರಾದಿಂದ ಜನರು ಸಾಯ್ತಿರಬೇಕಾದ್ರೆ ಗ್ರಾಮಕ್ಕೆ ಮತ್ತೊಂದು ವಿಚಿತ್ರ ಆವರಿಸಿತು, ಮತ್ತೊಂದು ಭಯಾನಕತೆ ಆವರಿಸಿತು. ಆ ವಿಚಿತ್ರವಾದ್ರೂ ಏನು, ಆ ಭಯಾನಕತೆಯಾದ್ರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಗ್ರಾಮಕ್ಕೆ ದೊಡ್ಡ ದೊಡ್ಡ ಕಾಡು ಬೆಕ್ಕುಗಳು ನುಗ್ಗಿದ್ದು. ಹಾಗೆ ಗ್ರಾಮಕ್ಕೆ ನುಗ್ಗಿದ ದೊಡ್ಡ ದೊಡ್ಡ ಕಾಡು ಬೆಕ್ಕುಗಳು ಕೋಳಿಗಳು, ಮೇಕೆ, ಕುರಿಗಳ ಮೇಲೆ ಆಕ್ರಮಣ ನಡೆಸಿದ್ವು. ಹಾಗೆ ಸಣ್ಣ ಪುಟ್ಟ ಪ್ರಾಣಿಗಳ ಮೇಲೆ ಆಕ್ರಮಣ ನಡೆಸಲು ಆರಂಭಿಸಿದ ದೊಡ್ಡ ದೊಡ್ಡ ಕಾಡು ಬೆಕ್ಕುಗಳು ಮನೆಗಳನ್ನ, ಗುಡಿಸಲುಗಳನ್ನ ಸೇರಿಕೊಂಡು ಆರ್ಭಟಿಸಲು ನಿಂತವು. ಇವರ ಅಜ್ಜಿಯವರ ಪ್ರಕಾರ ತಾತನವರು ತೀರಿಕೊಂಡಾಗ ಇವರ ತಂದೆಯವರಿಗೆ ಇನ್ನೂ 3 ತಿಂಗಳು ವಯಸ್ಸಂತೆ. ಆ ಸಮಯದಲ್ಲಿ ಎಲ್ಲರೂ ಮನೆಗಳನ್ನ ತೊರೆದು ಹಿತ್ತಲುಗಳಲ್ಲಿ, ಹೊಲಗಳಲ್ಲಿ ಗುಡಿಸಲುಗಳನ್ನ ಹಾಕೊಂಡು ಜೀವನ ಸಾಗಿಸಲು ಆರಂಭಿಸಿದ್ರು. ಇವರ ಅಜ್ಜಿಯವರು ಮನೆಯನ್ನ ತೊರೆದು ಹಿತ್ತಲಲ್ಲಿ ಗುಡಿಸಲನ್ನ ಹಾಕೊಂಡು ಜೀವನ ಸಾಗಿಸ್ತಿರ್ಬೇಕಾದ್ರೆ ಒಂದು ಭಯಾನಕತೆ ಎದುರಾಯಿತು. ಆ ಭಯಾನಕತೆಯೇ 3 ತಿಂಗಳ ವಯಸ್ಸಿನ ಇವರ ತಂದೆಯವರನ್ನ ಒಂದು ಕಡೆ ಮಲಗಿಸಿ ಹಾಲು ಕರೀತಿರ್ಬೇಕಾದ್ರೆ ಗುಡಿಸಲಿಗೆ ಒಂದು ಕಾಡು ಬೆಕ್ಕು ನುಗ್ಗಿತು. ಹಾಗೆ ನುಗ್ಗಿದ ಬೆಕ್ಕು 3 ತಿಂಗಳಿನ ಕಂದನ ಮೇಲೆ ಅಂದ್ರೆ ಇವರ ತಂದೆಯ ಮೇಲೆ ಆಕ್ರಮಣ ನಡೆಸಿತು. ಹಾಗೆ 3 ತಿಂಗಳ ಕಂದನ ಮೇಲೆ ಆಕ್ರಮಣ ನಡೆಸಿದ ಕಾಡು ಬೆಕ್ಕು ಕುತ್ತಿಗೆಯನ್ನ ಕಚ್ಚಿಕೊಂಡು ಗುಡಿಸಲಿನಿಂದ ಆಚೆ ಹೋಯಿತು. ಹಾಗೆ 3 ತಿಂಗಳ ಮಗುವಿನ ಕುತ್ತಿಗೆಯನ್ನ ಹಿಡಿದು ಗುಡಿಸಲಿನಿಂದ ಆಚೆ ಓಡಲಾರಂಭಿಸಿದ ಕಾಡು ಬೆಕ್ಕನ್ನ ಜನರು ಗುಂಪು ಗುಂಪಾಗಿ ಹಿಂಬಾಲಿಸಿದ್ರು. ಅದರ ಹಿಂದೆಯೇ ಓಡಿದ್ರು. ಹೆದರಿದ ಕಾಡು ಬೆಕ್ಕು 3 ತಿಂಗಳ ಮಗುವಿನ ಕುತ್ತಿಗೆಯನ್ನ ಬಿಟ್ಟು ಓಡಿತು.
ಗುಡಿಸ್ಲು ಅಂತ ಬರುತ್ತೆ ಹಳ್ಳಿಗಳ ಕಡೆ, ಅಲ್ಲಿ ಒಂದು ಗುಡಿಸ್ಲಾಕ ಅದ್ರಲ್ಲಿ ಮಲಗಿಸ್ಬಿಟ್ಟು ನಮ್ಮ ಅಜ್ಜಿ ಹಾಲು ಕರಿತಾ ಇದ್ಲಂತೆ. ಈ ಕಾಡು ಬೇಕು ಬಂದು ಕಚ್ಚಿಬಿಟ್ಟು ಇತ್ಕೊಂಡು ಹೋಗ್ತಾ ಇತ್ತು. ಆವಾಗ ಬಿಡಿಸ್ಕೊಂಡು ಅವ್ರು ಅಕ್ಕಪಕ್ತಾರೆ ಗಲಾಟೆ ಮಾಡಿ ಅದು ಬಿಟ್ಬಿಟ್ಟು ಹೋಗ್ಬಿಡ್ತು. ಅಂತಹ ದುರ್ಘಟನೆಯಲ್ಲಿ ಇವರ ತಂದೆಯವರು ಪ್ರಾಣಾಪಾಯದಿಂದ ಪಾರಾದ್ರೇನೋ ಸರಿ, ಆದ್ರೆ ಕಾಡು ಬೆಕ್ಕು ತಲೆಯನ್ನ ಕಚ್ಚಿತ್ತು, ಕುತ್ತಿಗೆಯನ್ನ ಕಚ್ಚಿತ್ತು. ಅದರಿಂದ ಮೆದುಳಿನ ನರಗಳು ಪೆಟ್ಟು ತಿಂದಿದ್ವು. ಆವಾಗ ಇವ್ರಿಗೇನು ಇಲ್ಲೆಲ್ಲ ಇದಾಗ್ಬಿಟ್ಟು ಬ್ರೈನ್ ಎಲ್ಲ ಇದಾಗಿತ್ತು. ಕಾಡು ಬೆಕ್ಕಿನ ಆಕ್ರಮಣದಿಂದ ಮೆದುಳಿನ ನರಗಳಿಗೆ ಪೆಟ್ಟು ತಗುಲಿದ ಮಗುವು ಬೆಳೆಯಲಾರಂಭಿಸಿತು. ಮಗುವಿಗೆ 5 ವರ್ಷಗಳು ತುಂಬಿದ್ರೂ ಸರಿಯಾಗಿ ಮಾತನಾಡದಂತಾಯಿತು. ಯಾವುದೇ ರೀತಿಯ ಚಟುವಟಿಕೆಗಳಿಲ್ಲದೆ ಮಲಗಿಸಿದಲ್ಲೇ ಮಲಗಿರುವಂತಾಯಿತು. ಬ್ರೈನ್ ನಲ್ಲಿ ಏನೋ ಎಫೆಕ್ಟ್ ಆಗಿ ಮಾತು ಸರಿಯಾಗಿ ಬರ್ತಾ ಇರ್ಲಿಲ್ಲ. ಒಂದ್ಸಲ ಇದಾಗಿತ್ತಂತೆ. ಮಗುವಿಗೆ ಮಾತು ಬರಬೇಕೆಂದು, ಬುದ್ಧಿ ಸರಿ ಹೋಗಬೇಕೆಂದು ಮಗುವನ್ನ ಹಿಡಿದು ಇವರ ಅಜ್ಜಿ ನಾನಾ ಕಡೆ ಸುತ್ತಿದ್ರು. ನಾಟಿ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿದ್ರು, ಅಲೋಪತಿಕ್ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿದ್ರು. ಯಾವುದಕ್ಕೂ ಮಗುವಿನ ಸಮಸ್ಯೆ ನಿವಾರಣೆಯಾಗಲಿಲ್ಲ. ಅಮ್ಮ ಎಂದು ಬಾಯ್ಬಿಟ್ಟು ಕರೀಲಿಲ್ಲ. ಅಂತಹ ಸ್ಥಿತಿಯಲ್ಲಿ ಓರ್ವರು ಒಂದು ಸಲಹೆ ನೀಡಿದ್ರು. ಆ ಗ್ರಾಮಕ್ಕೆ ಬಂದ ಶಂಕರ್ ನಾಗ್ ರವರಿಗೆ ಎದುರಾದಂತಹ ಅಚ್ಚರಿಯಾದ್ರೂ ಏನು, ಆ ಮಗುವಿನ ಸಂಬಂಧ ನಡೆದಂತಹ ಚಕಿತವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಕಾಡು ಬೆಕ್ಕಿನ ಆಕ್ರಮಣದಿಂದ 5 ವರ್ಷಗಳಾದ್ರೂ ಸರಿಯಾಗಿ ಮಾತನಾಡದ, ಬುದ್ಧಿ ಸರಿಯಾಗಿ ಕೆಲಸ ಮಾಡದ ಆ ಮಗುವಿಗೆ ನೀಡಿದಂತಹ ಯಾವ ಚಿಕಿತ್ಸೆಯೂ ಫಲಕಾರಿಯಾಗಲಿಲ್ಲ. ಮಗುವಿನ ತಾಯಿ ಅಂದ್ರೆ ಇವರ ಅಜ್ಜಿಯವರು ಅದೇ ನೋವಲ್ಲಿ ಜೀವನ ಸಾಗಿಸ್ತಿರ್ಬೇಕಾದ್ರೆ ಓರ್ವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ಬೆಟ್ಟದ ಮೇಲಿನ ಒಂದು ಕೋಟೆ. ಇದು ಬಹು ಪುರಾತನವಾದ ಕೋಟೆ. ಈ ಕೋಟೆಯೊಳಗೆ ಇಡೀ ಮನುಕುಲವನ್ನೇ ಚಕಿತಗೊಳಿಸುವಂತಹ ರಹಸ್ಯಗಳು ಅಡಗಿವೆ. ಬಹಳಷ್ಟು ರಹಸ್ಯಗಳನ್ನ, ಚಕಿತಗಳನ್ನ ತನ್ನಲ್ಲಿ ಇರಿಸಿಕೊಂಡಿರೋ ಈ ಕೋಟೆಯ ಬಗ್ಗೆ ಓರ್ವರು ಒಂದು ರಹಸ್ಯಕಾರಿ ಸಂಗತಿಯನ್ನ ತಿಳಿಸಿದ್ರು. ಆ ಸಂಗತಿಯೇ ಮಗುವನ್ನ ಎತ್ತಿಕೊಂಡು ಕೋಟೆಯೊಳಕ್ಕೆ ಹೋಗಿ, ಕೋಟೆಯೊಳಗೆ ಒಂದು ಶಕ್ತಿ ವಲಯವಿದೆ, ಆ ವಲಯದಲ್ಲಿ ನಿಂತ್ರೆ ನಿಮ್ಮ ಮಗುವಿನ ಬುದ್ಧಿಹೀನತೆ ದೂರ ಆಗುತ್ತೆ ಎಂಬುದು. ಅಂತಹ ರಹಸ್ಯಕಾರಿ ಸಂಗತಿಯನ್ನ ಓರ್ವರಿಂದ ತಿಳಿದ ಇವರ ಅಜ್ಜಿಯವರು ಪುಟ್ಟ ಮಗುವಾಗಿದ್ದ ಇವರ ತಂದೆಯವರನ್ನ ಎತ್ತಿಕೊಂಡು ಒಳಗೆ ಹೋದ್ರು. ಅದೇ ರೀತಿ 41 ದಿವಸ ಕೋಟೆಯೊಳಕ್ಕೆ ಹೋಗಿ ಆ ಶಕ್ತಿ ವಲಯದಲ್ಲಿ ಮಗುವನ್ನ ಎತ್ತಿ ನಿಂತು ಬಂದ ನಂತರ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ 5 ವರ್ಷಗಳ ಆ ಮಗು ಮೊದಲ ಬಾರಿಗೆ ಅಮ್ಮ ಎಂದದ್ದು. ಕೋಟೆಯೊಳಕ್ಕೆ ಹೋಗಿ ಬರೋದನ್ನ ರೂಢಿ ಮಾಡಿಕೊಂಡು ಬಂದ ನಂತರ ಮಗುವಿನ ಬುದ್ಧಿಹೀನತೆ ದೂರವಾಯಿತು. ಮಗು ಆಶ್ಚರ್ಯಕಾರಿ ರೀತಿಯಲ್ಲಿ ಮಾತನಾಡಲಾರಂಭಿಸಿತು. ಅವ್ರು ಇಲ್ಲಿ ಬಂದು ಇದೆಲ್ಲ ಮಾಡಿ ಒಂದು 41 ದಿವಸ ಸರಿ ಆಯ್ತು, ಚೆನ್ನಾಗಿದ್ರು. ಆಮೇಲೆ ರಾಜ ಮಹಾರಾಜರುಗಳಿಂದ ಗುರುತಿಸಲ್ಪಟ್ಟಂತಹ ಋಷಿಮುನಿಗಳು ಸಂಶೋಧನೆ ನಡೆಸಿ ಅದರ ಅಚ್ಚರಿಯನ್ನ ಕಂಡಂತಹ ಕೋಟೆಯೊಳಗಿನ ಶಕ್ತಿ ವಲಯದ ಬಳಿ ಇದ್ದಕ್ಕಿದ್ದಂತೆ ಮಾನವನ ಊಹೆಗೂ ಮೀರಿದ್ದು ನಡೆಯುತ್ತಿದೆ. ಇವರ ಹೆಸರು ಸರ್ದಾರ್ ಭಾಷಾ ಅಂತ. ಕೋಟೆಯ ಪಕ್ಕದಲ್ಲಿ ಹೊಲವನ್ನ ಹೊಂದಿರೋ ಇವರು ಚಿಕ್ಕವರಿದ್ದಾಗಲೇ ತಂದೆಯನ್ನ ಕಳೆದುಕೊಂಡ್ರು.
98 ವರ್ಷಗಳ ಕಾಲ ಜೀವನ ಸಾಗಿಸಿದ ಇವರ ತಾಯಿಯವರು ಇವರಿಗೆ ಕೋಟೆಯ ಸಂಬಂಧ ತಾವು ಬಲ್ಲಂತಹ, ತಾವು ಕಂಡಂತಹ ಅಚ್ಚರಿಯನ್ನ ತಿಳಿಸುತ್ತಿದ್ರು. ಆ ಅಚ್ಚರಿಯೇ ಕೋಟೆಯೊಳಗಿದೆ 7 ಹೆಡೆ ಸರ್ಪ. ಇಲ್ಲಿ 7 ತಲೆ ಸರ್ಪ ಇದೆಯೋ ಅಂತ ನಮ್ಮ ಹತ್ರ ಜಾಸ್ತಿ ಹೇಳೋರು. ಅವರು ಬಾಗ್ಲ ಹತ್ರ ಇರ್ತೈತೆ. ನಾನು 3-4 ಕಿತ ನೋಡಿದೀನಿ, ನೀವು ಹೋಗಕ್ ಹೋಗ್ಬೇಡ್ರಿ ಅನ್ನೋರು. 7 ಹೆಡೆ ಸರ್ಪವನ್ನ ಬಹಳಷ್ಟು ಬಾರಿ ತಾವು ನೋಡಿರೋದಾಗಿ ತಿಳಿಸುತ್ತಿದ್ದ ಇವರ ತಾಯಿಯವರು ಮತ್ತೊಂದು ವಿಸ್ಮಯಕಾರಿ ಸಂಗತಿಯನ್ನ ತಿಳಿಸಿದ್ರು. ಆ ಸಂಗತಿಯೇ ರಾತ್ರಿಯ ಸಮಯದಲ್ಲಿ ಒಂದು ಜ್ಯೋತಿ ಕೋಟೆಯೊಳಕ್ಕೆ ಹೋಗುತ್ತೆ, ಆ ಶಕ್ತಿ ವಲಯದ ಬಳಿಗೆ ಹೋಗುತ್ತೆ ಎಂಬುದು. ಬೆಳಕು ತರ ಕಾಡೋದು. ಅಂತಹ ಅಚ್ಚರಿಗಳು ನಡೀತಿರೋ ಈ ಕೋಟೆಯೊಳಗಿನ ಒಂದು ರಹಸ್ಯದ ಪ್ರಕಾರ, ಕೋಟೆಯೊಳಗಿನ ಆ ಶಕ್ತಿ ವಲಯದಲ್ಲಿ ಕುಳಿತು ಧ್ಯಾನ ಮಾಡುತ್ತಾ ತಮ್ಮ ಮನದಿಚ್ಛೆಗಳನ್ನ ಹೇಳಿಕೊಂಡ್ರೆ ಅದು ಆಶ್ಚರ್ಯಕಾರಿ ರೀತಿಯಲ್ಲಿ ನೆರವೇರೋದು. ಇವರ ಹೆಸರು ಚಾಮರಾಜ್ ಅಂತ, ತಾಲೂಕು ಪಂಚಾಯತ್ ಸದಸ್ಯರು. ಹೀಗೆ 3 ವರ್ಷಗಳ ಹಿಂದೆ ಇವರಿಗೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಇವರ ಒಬ್ಬ ಮಗನಿಗೆ ನ್ಯೂಮೋನಿಯಾ ಅಟ್ಯಾಕ್ ಆಗಿತ್ತು. ಅದರಿಂದ ಶ್ವಾಸಕೋಶ ಸಂಪೂರ್ಣವಾಗಿ ಹಾಳಾಗಿ ಆತ ಸಾಯೋ ಹಂತ ತಲುಪಿತು. ಡಾಕ್ಟ್ರು ಏನು ಮಾಡಕ್ಕಾಗಲ್ಲಪ್ಪ, ಇನ್ಫೆಕ್ಷನ್ ಆಗೋಗಿ ಏನು ಬದುಕಬೇಕಂತ ಸಾಧ್ಯತೆ ಇಲ್ವೇ ಇಲ್ಲ. ಉಳಿಸೋದು ಕಷ್ಟವೆಂದು ವೈದ್ಯರು ಹೇಳಿದ ನಂತರ ಆಕಾಶವೇ ಕಳಚಿ ಮೇಲೆ ಬಿದ್ದಂತಾಯಿತು. ಒಂದೊಂದು ಕ್ಷಣವೂ ನರಕಯಾತನೆ ಅನುಭವಿಸುವಂತಾಯಿತು. ಮಗ ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಸಮಯದಲ್ಲಿ ಓರ್ವರು ಒಂದು ಸಲಹೆಯನ್ನ ನೀಡಿದ್ರು. ಆ ಸಲಹೆಯೇ ಮಾನವನ ಊಹೆಗೂ ಮೀರಿದ್ದನ್ನ ಸೃಷ್ಟಿಸುವಂತಹ ಕೋಟೆಯಲ್ಲಿನ ಆ ಶಕ್ತಿ ವಲಯ. ಓರ್ವರ ಸಲಹೆಯಂತೆ ಕೋಟೆಯೊಳಕ್ಕೆ ಹೋದ ಚಾಮರಾಜ್ ಆ ಶಕ್ತಿ ವಲಯದಲ್ಲಿ ಕುಳಿತು ಧ್ಯಾನ ಮಾಡುತ್ತಾ ತಮ್ಮ ಮನದಾಳದ ನೋವನ್ನ ವ್ಯಕ್ತಪಡಿಸಿದ್ರು. ಸಮಸ್ಯೆ ಬಗೆಹರಿಯುವಂತಹ ಅಚ್ಚರಿ ನಡೆಯಬೇಕು ಅಂತ ಕೇಳಿಕೊಂಡ್ರು. ಹಾಗೆ ಆ ಶಕ್ತಿ ವಲಯದಲ್ಲಿ ಕುಳಿತು ಕೇಳಲಾರಂಭಿಸಿದ ಚಾಮರಾಜ್ರವರಿಗೆ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಸಾಯುವ ಹಂತ ತಲುಪಿದ್ದ ಮಗ ಬದುಕುಳಿದದ್ದು. ಕೇಳ್ಕೊಂಡಾಗ ಸಾಕಷ್ಟು ಕ್ಷೇತ್ರಗಳು ಕಂಡು ಬಂದು ಈಗ ಬದುಕುಳಿಗೆ ಉಳಿದಿದ್ದಾನೆ, ಶಾಲೆಗೆ ಹೋಗ್ತಾ ಇದ್ದಾನೆ. ಇವರ ಹೆಸರು ಸಿದ್ದಾರೆಡ್ಡಿ ಅಂತ. ವ್ಯವಸಾಯ ಮಾಡ್ತಾ ಜೀವನ ಸಾಗಿಸುತ್ತಿದ್ದ ಇವರಿಗೆ ಮನದಲ್ಲಿ ಒಂದು ಇಚ್ಛೆ ಸೃಷ್ಟಿಯಾಯಿತು. ಆ ಇಚ್ಛೆಯೇ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡೋದು, ಸಮಾಜ ಗುರುತಿಸುವಂತಹ ವ್ಯಕ್ತಿಯಾಗೋದು. ಅದಕ್ಕಾಗಿ ಏನು ಮಾಡಬೇಕೆಂಬುದು ತಿಳಿದೇ ಇದ್ದಾಗ ಕೋಟೆಯೊಳಕ್ಕೆ ನುಗ್ಗಿದ್ರು. ಶಕ್ತಿ ವಲಯದಲ್ಲಿ ಧ್ಯಾನಕ್ಕೆ ಕುಳಿದ್ರು. ಕೋಟೆಯಲ್ಲಿನ ಆ ಶಕ್ತಿ ವಲಯದಲ್ಲಿ ಧ್ಯಾನಕ್ಕೆ ಕುಳಿತ ನಂತರ ಇವರ ಮೆದುಳು ವಿಶೇಷವಾದ ಶಕ್ತಿಯನ್ನ ಪಡೆಯಿತು. ಕ್ರಿಯಾತ್ಮಕ ಯೋಚನೆಗಳು ತಲೆಯಲ್ಲಿ ಸೃಷ್ಟಿಯಾದವು. ಅಂತಹ ಕ್ರಿಯಾತ್ಮಕ ಯೋಚನೆಯೊಂದಿಗೆ ರಾಜ್ಯ ಸರ್ಕಾರದ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡ್ರು. ಸಾಧಿಸುವ ಛಲದೊಂದಿಗೆ 2.5 ಎಕರೆ ಮಳೆ ಆಶ್ರಿತ ಹೊಲದಲ್ಲಿ 64.5 ಕ್ವಿಂಟಾಲ್ ರಾಗಿಯನ್ನ ಬೆಳೆದ್ರು. ಛಲದಿಂದ ಬೆಳೆದ ಬೆಳೆಗಾಗಿ ರಾಜ್ಯ ಸರ್ಕಾರ ಇವರಿಗೆ ರಾಜ್ಯ ಮಟ್ಟದ ಪ್ರಥಮ ಬಹುಮಾನ ನೀಡಿತು. ಅದೇ ರೀತಿ 4 ಬಾರಿ ಇವರು ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನ ಸ್ವೀಕರಿಸಿದ್ರು. ಇವರ ಸಾಧನೆಯನ್ನ ಮೆಚ್ಚಿ ಸರ್ಕಾರ ಇವರನ್ನ ವಿದೇಶಕ್ಕೂ ಕಳಿಸಿತು. ಒಂದು ಹೆಕ್ಟರ್ಗೆ 64.5 ಕ್ವಿಂಟಲ್ ಬೆಳೆದೆ. 4 ಸ್ಟೇಟ್ ಅವಾರ್ಡ್ ತಗೊಂಡಿದ್ದೀನಿ. ಚೈನಾ ಕಳಿಸಿದ್ರು. ಅದೊಂದು ದಿನ ಈ ಕೋಟೆಯೊಳಕ್ಕೆ ನುಗ್ಗಿದ್ರು ದಿವಂಗತ ಶಂಕರ್ನಾಗ್.
ಧನರಾಜ್, ಪಾಪದ ಕಾಳುಗಳನ್ನ ಪಕ್ಷಿಗಳಿಗೆ ಹಾಕಿದ ಮಾತ್ರಕ್ಕೆ ನಿನ್ನ ಪಾಪದ ಕಾಲದಲ್ಲಿರೋ ನೀರು ಕಡಿಮೆ ಆಗೋದಿಲ್ಲ. ಹಾಗೆ ಈ ಕೋಟೆಯೊಳಕ್ಕೆ ಹೋಗಿ ಆ ಶಕ್ತಿ ವಲಯದಲ್ಲಿ ಕುಳಿತ ಶಂಕರ್ ನಾಗ್ ರವರ ಮೆದುಳಿನ ಮೇಲೆ ಶಕ್ತಿ ವಲಯದ ತರಂಗಗಳು ಯಾವ ರೀತಿ ಕೆಲಸ ಮಾಡಿದ್ವೋ ಗೊತ್ತಿಲ್ಲ. ಅವರ ತಲೆಗೆ ಒಂದು ಹೊಸ ಆಲೋಚನೆ ಹೊಳೆಯಿತು. ಶಂಕರ್ ನಾಗ್ ರವರಿಗೆ ಹೊಳೆದಂತಹ ಹೊಸ ಆಲೋಚನೆಯಾದ್ರೂ ಏನು? ಕೋಟೆಯೊಳಗಿನ ಶಕ್ತಿ ವಲಯದಿಂದ ಹೊರಹೊಮ್ಮೋ ತರಂಗಗಳಿಗೆ ಇರುವಂತಹ ಶಕ್ತಿ ಆದ್ರೂ ಎಂತಹುದು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಿರೋ ಸಿಡುಗೊಂಡು ಈ ಸಾಂಗ್ಲಿಯಾನ ಕಾನೂನನ್ನ ನಿಮ್ ಕೈ ಕಾಲ್ಕುಗೆ ಕಟ್ಟಿ ನಿಮ್ಮನ್ನ ಬೆತ್ತಲೆ ಮಾಡಿ ನಡು ರಸ್ತೆಯಲ್ಲಿ ಮೆರವಣಿಗೆ ಮಾಡಿಸ್ತೀನಿ. ಇದು ಒಬ್ಬ ಪತ್ರಕರ್ತರಿಗೆ ನೀವು ಮಾಡಿದ ಅನ್ಯಾಯಕ್ಕೆ ನಾನು ಕೊಡ್ತಾ ಇರೋ ನ್ಯಾಯ. ನಿಮ್ಮ ದರಿದ್ರವಾದ ಇನ್ಫ್ಲೂಯೆನ್ಸ್ ಉಪಯೋಗಿಸಿಕೊಂಡು ಎಷ್ಟೇ ಸಲ ನಾನು ತುಳಿಯಕ್ಕೆ ಪ್ರಯತ್ನ ಪಟ್ಟರು ಫೀನಿಕ್ಸ್ ತರ ನಾನು ಮತ್ತೆ ಹುಟ್ಟು ಬರ್ತೀನಿ. ಶಂಕರ್ ನಾಗ್ ರವರು ಕೋಟೆಯೊಳಕ್ಕೆ ನುಗ್ಗಿ ಆ ಶಕ್ತಿ ವಲಯದಲ್ಲಿ ನಿಂತ ನಂತರ ಅವರ ತಲೆಗೆ ಹೊಳೆದಂತಹ ಹೊಸ ಆಲೋಚನೆಯಾದ್ರೂ ಏನು ಎಂಬ ಪ್ರಶ್ನೆಗೆ ಉತ್ತರ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಮಾಲ್ಗುಡಿ ಡೇಸ್. बाबा मैं एक अंडा खा लूं? मार खाएगा. इन्हें नागा के लिए बचा कर रखने हैं हमें. हफ्ते में कम से कम 2 अंडे खिलाने पड़ेंगे उसे. क्यों? जानता नहीं, उम्र बढ़ते बढ़ते बदन सारा सिकुड़ जाएगा नागा का, दिमाग सुस्त हो जाएगा. इसीलिए टाइम पर उसे खाना खिलाना होगा. अंडे, मेंढक, दूध. जब तक हो सके नागा को हट्टा कट्टा रखना है हमें, है ना? ಅವರ ಕ್ರಿಯಾತ್ಮಕ ಯೋಚನೆಯೊಂದಿಗೆ ಮೂಡಿ ಬಂದ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ ಮಾಲ್ಗುಡಿ ಡೇಸ್ ಟೆಲಿ ಧಾರಾವಾಹಿ ಭಾಷೆ ಗೊತ್ತಿಲ್ಲದ ಜನರನ್ನು ತನ್ನತ್ತ ಸೆಳೆಯಿತು. ನೋಡುಗರ ಮೆಚ್ಚುಗೆ ಗಳಿಸಿತು. ಕೋಟೆಯೊಳಕ್ಕೆ ಹೋಗಿ ಶಕ್ತಿ ವಲಯದಲ್ಲಿ ನಿಂತು ಅಂತಹ ಕೆಲಸಕ್ಕೆ ಕೈ ಹಾಕಿದ ಶಂಕರ್ ನಾಗ್ ರವರು ಅದರ ಬಹುತೇಕ ಚಿತ್ರೀಕರಣವನ್ನ ಈ ವಿಸ್ಮಯಕಾರಿ ಕೋಟೆಯಲ್ಲಿ ನಡೆಸಿದ್ರು. इसके पंख उगाएंगे और फिर उड़ जाएगा साला. पर उड़ने से पहले ये अपने विष के दांत रतन के रूप में तुझे सौंप कर जाएगा. ಮಾಲ್ಗುಡಿ ಡೇಸ್ ಬಹಳ ಇದಾಯ್ತು ಸರ್. ಸುಮಾರು ಒಂದು 60% ಇಲ್ಲ ತೆಗೆದಿದ್ದಾರೆ. ಶಂಕರ್ ನಾಗ್ ಅವರು ಓಡಾಡದೇ ಇರೋ ಜಾಗನೇ ಇಲ್ಲ ಇಲ್ಲಿ. ಈ ಕೋಟೆಯೊಳಗಿನ ಶಕ್ತಿ ವಲಯದಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸಿದ ಸಹಸ್ರಾರು ಜನರ ಜೀವನಗಳೇ ಬದಲಾಗಿ ಹೋಗಿವೆ. ಒಂದು ಖಾಸಗಿ ಕಂಪನಿಯಲ್ಲಿ ನೌಕರಿ ಮಾಡ್ತಿದ್ದ ಅಶೋಕ್ ರವರು ಕೋಟೆಯೊಳಗಿನ ಶಕ್ತಿ ವಲಯದಲ್ಲಿ ನಿಂತು ಬೇಡಿದ ನಂತರ ಜೀವನವೇ ಬದಲಾಗಿ ಹೋಯಿತು. ಇವರು ಇಂದು ದೊಡ್ಡದೊಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ನಡೆಸುತ್ತಿದ್ದಾರೆ. ನೂರಾರು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಸುಮಾರು 1300 ಜನ ಮಕ್ಕಳಿದ್ದಾರೆ. ಒಂದು 50 ಜನ ಟೀಚರ್ ನಮ್ಮ ಹತ್ರ ಇದ್ದಾರೆ. ಇವರ ಹೆಸರು ಕಿರಣ್ ಅಂತ. ಕೋಟೆಯೊಳಗಿನ ಶಕ್ತಿ ವಲಯದಲ್ಲಿ ಕುಳಿತು ಕಷ್ಟವನ್ನ ಹೇಳಿಕೊಂಡ ನಂತರ ಇವರ ಮನೆಯಲ್ಲಿ ನೆಮ್ಮದಿ ನೆಲೆಯೂರಿತು. ಇವರು ಆರಂಭಿಸಿದ ಸಂಸ್ಥೆ ಒಂದೇ ವರ್ಷದಲ್ಲಿ 20 ಕೋಟಿಗಳ ವ್ಯವಹಾರ ಮಾಡಿತು. ಬಂದ್ಮೇಲೆ ಎಲ್ಲ ಚೇಂಜಸ್ ಆಯ್ತು. ಬರೀ ಒಂದು ವರ್ಷದಲ್ಲಿ ನಾವು 20 ಕೋಟಿ ಬಿಸ್ನೆಸ್ ಮಾಡಿದ್ವಿ. ಆನಂದ ರೆಡ್ಡಿಯವರು ಎಂದಿಗೂ ಯಾವ ವಿಸ್ಮಯವನ್ನು ನಂಬಿದವರಲ್ಲ. ಇವರನ್ನ ಇದ್ದಕ್ಕಿದ್ದಂತೆ ನಾನಾ ರೀತಿಯ ಕಷ್ಟಗಳು ಆವರಿಸಿದ್ವು. ಮದುವೆಯಾಗಿ 10 ವರ್ಷಗಳು ಕಳೆದ್ರೂ ಮಕ್ಕಳಾಗ್ಲಿಲ್ಲ. ಅಂತಹ ನೋವಿನ ಜೊತೆ ಎಂಎಸ್ಸಿ ಮಾಡಿ ಕೆಎಎಸ್ ಪಾಸ್ ಮಾಡಿ ಕೆಲಸವನ್ನ ನಿರೀಕ್ಷಿಸುತ್ತಿದ್ದ ಪತ್ನಿ ಗರ್ಭಕೋಶದ ಸಮಸ್ಯೆಯಿಂದ ಸಾವನ್ನಪ್ಪಿದ್ರು. ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಆಗಿ ತೀರೋಗಿದ್ದವರು. ಪ್ರೀತಿಯ ಪತ್ನಿಯ ಸಾವಿನ ನಂತರ ಬಹಳಷ್ಟು ನೋವನ್ನ ಅನುಭವಿಸಿದ ಇವರಿಗೆ ಓರ್ವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ಕೋಟೆಯೊಳಕ್ಕೆ ನುಗ್ಗಿ ಶಕ್ತಿ ವಲಯದಲ್ಲಿ ಕೂರೋದು. ಹಾಗೆ ಅಲ್ಲಿ ಕುಳಿತುಕೊಳ್ಳಲು ಆರಂಭಿಸಿದ ಇವರ ಜೀವನವೇ ಬದಲಾಗಿ ಹೋಯಿತು. ಮನಸ್ಸು ಪರಿವರ್ತನೆಗೊಂಡು ಮತ್ತೊಂದು ಮದುವೆಯಾದ್ರು.
ಮದುವೆಯಾದ ನಂತರ 2 ಮಕ್ಕಳು ಹುಟ್ಟಿದ್ರು. ನನ್ನ ಸಂಸಾರ ಚೆನ್ನಾಗಿದೆ ಇವಾಗ. ಅಸಲಿಗೆ ಕೋಟೆಯೊಳಗಿನ ಆ ಶಕ್ತಿ ವಲಯದಲ್ಲಿ ಹೊರಹೊಮ್ಮುವ ತರಂಗಗಳಿಗೆ ಇರುವಂತಹ ಶಕ್ತಿಯಾದ್ರೂ ಎಂಥದ್ದು ಎಂಬ ನಮ್ಮ ಪ್ರಶ್ನೆಗೆ ಜ್ಯೋತಿಷಿಗಳಾದ ವಾಸ್ತು ಹರೀಶ್ ರವರಿಂದ ಬಂದಂತಹ ಉತ್ತರ ಆ ತರಂಗಗಳು ಹೆಚ್ಚಾಗಿ ತಲೆಯ ಮೇಲೆ, ಬುದ್ಧಿಯ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದು. ಇಲ್ಲಿ ವೈಬ್ರೇಷನ್ ಆಕ್ಚುಲ್ ಆಗಿ ಒಂದು ಸ್ಕಿನ್ ರಿಲೇಟೆಡ್ ಇಶ್ಯೂಸ್, ಕಿವಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆ, ಮತ್ತೆ ಮೆದುಳಿಗೆ ಸಂಬಂಧಪಟ್ಟಿದ್ದು. ಈ ಒಂದು ಸ್ಥಳಕ್ಕೆ ಬಂದು ಸೇವೆ ಮಾಡಿದಾಗ ಕ್ರಿಯೇಟಿವಿಟಿ ಮೈಂಡ್, ಇಲ್ಲಿ ಸೇವೆ ಅಂತಾನೆ ಅಲ್ಲ, ಎಷ್ಟೋ ಜನಕ್ಕೆ ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ ಶಂಕರ್ನಾಗ್ ಅವರು ಅಸಲಿಗೆ ಅಚ್ಚರಿಗಳನ್ನ ಸೃಷ್ಟಿಸ್ತಿರೋ, ಅದ್ಭುತಗಳನ್ನ ನಡೆಸ್ತಾ ಇರೋ ಕೋಟೆಯೊಳಗಿನ ಶಕ್ತಿ ವಲಯದ ಶಕ್ತಿಯಾದ್ರೂ ಯಾವುದು? ಅಲ್ಲಿ ತರಂಗಗಳನ್ನ ಹೊರಹೊಮ್ಮಿ ಚಮತ್ಕಾರಗಳನ್ನ ನಡೆಸ್ತಾ ಇರೋ ಶಕ್ತಿಯಾದ್ರೂ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಲಕ್ಷ್ಮಿ ಪದ್ಮಾವತಿ ಸಮೇತ ಶ್ರೀ ತಿಮ್ಮರಾಯ ಸ್ವಾಮಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಕಾಯೇನ ವಾಚಾ मनसेन्द्रियैर्वा बुद्ध्यात्मना वा प्रकृतै स्वभावात् करोमि यद्यत् सकलं परस्मै नारायणायेति समर्पयामि. ಸಾವಿರಾರು ವರ್ಷಗಳ ಹಿಂದೆ ಗೌತಮ ಮಹರ್ಷಿಗಳು ದೀರ್ಘವಾದ ತಪಸ್ಸನ್ನಾಗೈದ್ರು. ತಪಸ್ಸಿಗೆ ಮೆಚ್ಚಿ ತಿಮ್ಮರಾಯ ಸ್ವಾಮಿ ಲಕ್ಷ್ಮಿ ಪದ್ಮಾವತಿ ಸಮೇತ ಗೋಚರಿಸಿದ್ರು. ಹಾಗೆ ಆ ದೈವಿ ಶಕ್ತಿಗಳು ಗೋಚರವಾದ ನಂತರ ಗೋಚರವಾದ ಸ್ಥಳದಲ್ಲಿ ಗೌತಮ ಮಹರ್ಷಿಗಳು ಮೂರ್ತಿಗಳನ್ನ ಸ್ಥಾಪಿಸಿದ್ರು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ತಿಮ್ಮರಾಯ ಸ್ವಾಮಿಯ ಶಕ್ತಿಯಿಂದ ನಡೆಯದ ಚಮತ್ಕಾರವಿಲ್ಲ, ನಡೆಯದ ಪವಾಡವಿಲ್ಲ. ಇಂತಹ ಮಾತುಗಳಿಗೆ ಒಳಿತನ್ನ ಕಂಡಂತಹ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಅಸಲಿಗೆ ತಿಮ್ಮರಾಯ ಸ್ವಾಮಿಯ ಈ ಸನ್ನಿಧಾನ ಇರೋದಾದ್ರೂ ಎಲ್ಲಿ, ಈ ಕೋಟೆ ಇರೋದಾದ್ರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ಈ ವಿಸ್ಮಯಕಾರಿ ಕೋಟೆ ಇರೋದು ಬೆಂಗಳೂರು ನಗರದ ಹೊರವಲಯದಲ್ಲಿ, ಅಂದ್ರೆ ಬೆಂಗಳೂರು ದಕ್ಷಿಣ ತಾಲೂಕಿನ ಎಲೆಕ್ಟ್ರಾನಿಕ್ ಸಿಟಿಯ ಸಮೀಪದಲ್ಲಿರೋ ಬೆಟ್ಟದಾಸನಪುರ ಗ್ರಾಮದ ಬಳಿಯಲ್ಲಿ. ವಾಸ್ತು ಹರೀಶ್ ರವರು ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ನಾವು ಬೆಂಗಳೂರು ನಗರದಲ್ಲಿರೋ ಎಲೆಕ್ಟ್ರಾನಿಕ್ ಸಿಟಿಯ ಬಳಿಯಲ್ಲಿರೋ ಬೆಟ್ಟದಾಸನಪುರಕ್ಕೆ ಹೋದವು. ಗ್ರಾಮದ ಪಕ್ಕದಲ್ಲಿರೋ ತಿಮ್ಮರಾಯ ಸ್ವಾಮಿಯ ಬೆಟ್ಟವನ್ನ ಏರಿದವು. ಕೋಟೆಯೊಳಗಿನ ಅಚ್ಚರಿಯನ್ನ ಕಂಡೆವು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ
ತಿಮ್ಮರಾಯ ಸ್ವಾಮಿಯ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ಮಾನವನ ಊಹೆಗೂ ಮೀರಿದ್ದು ಇಲ್ಲಿ ನಡೀತಿದೆ. ಬೆಂಗಳೂರು ಜಿಲ್ಲೆಯ ಬೆಂಗಳೂರು ದಕ್ಷಿಣ ತಾಲೂಕಿನ ವ್ಯಾಪ್ತಿಯಲ್ಲಿ ಬರೋ ಬೆಟ್ಟದಾಸನಪುರ ಗ್ರಾಮದ ಬಳಿಯಲ್ಲಿರೋ ಬೆಟ್ಟದ ಮೇಲೆ ನೆಲೆಯಾಗಿರೋ ತಿಮ್ಮರಾಯ ಸ್ವಾಮಿಯ ಶಕ್ತಿ ಅಪಾರ.